ಕಲ್ಯಾಣ ಕರ್ನಾಟಕದ ಆರ್ಟಿಕಲ್ 371J ಕುರಿತು ರಾಜ್ಯದಲ್ಲಿ ಭಾಳಷ್ಟು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಭಾಳಷ್ಟು ಗೊಂದಲ ಉಂಟಾಗಿದ್ದು, ಆ ಗೊಂದಲ ನಿವಾರಣೆಗಾಗಿ ನಾವು ಇದೇ ತಿಂಗಳ 11ನೇ ತಾರೀಕು ಸಿಂಧನೂರು ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮೆರವಣಿಗೆಯನ್ನು ಮಾಡುವುದರ ಮೂಲಕ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸೋದಿದ್ದೀವಿ. 2020ನೇ ಇಸ್ವಿಯಿಂದ ಸರ್ಕಾರದ ಒಂದು ಹೊಸ ಸುತ್ತೋಲೆಯ ಕಾರಣದಿಂದ ನಮ್ಮ ಭಾಗದ ಸರ್ಕಾರಿ ಹುದ್ದೆಗಳ ನೇಮಕಾತಿ ಇರ್ಬೋದು, ಸರ್ಕಾರಿ ಹುದ್ದೆಗಳ ಪದೋನ್ನತಿ ಇರ್ಬೋದು, ಇವೆರಡರಲ್ಲೂ ಕೂಡ ಗೊಂದಲ ಉಂಟಾಗಿರ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಇದು. ಸ್ಥಳೀಯ ವೃಂದ ಮಿಕ್ಕ ವೃಂದ ಅನ್ನುವಂಥದ್ದು ಉಪಸಮಿತಿಯ ವರದಿ ಅನುಸಾರ ಜಾರಿಯಲ್ಲಿರ್ತಕ್ಕಂಥದ್ದನ್ನು ತಿದ್ದುಪಡಿ ಮಾಡಿ ಸುತ್ತೋಲೆ ಮೂಲಕ ಪ್ರತ್ಯೇಕಿಸಿ ಎರಡೂ ಒಂದೇ ಸಲ ಅರ್ಜಿ ಕರೆದು ಮಾಡುವಂಥ ವಿಚಾರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಿಗೆ ಭಾಳಷ್ಟು ಅನ್ಯಾಯ ಆಗ್ತಾ ಇರೋದರಿಂದ ಈ ವಿಚಾರ ಕುರಿತು ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮತ್ತು ಹಳೆ ಮೈಸೂರು ಭಾಗದ ಉಳಿದ 24 ಜಿಲ್ಲೆಯ ಆ ಒಂದು ಹಸಿರು ಪ್ರತಿಷ್ಠಾನ ಅನ್ನುವಂಥ ಒಂದು ಸಮಿತಿಯ ಮೂಲಕ ಈಗಾಗಲೇ ಅದು ಹೋರಾಟ ಹಮ್ಮಿಕೊಂಡಿರುವ ಕಾರಣದಿಂದ ಮುಂದಿನ ದಿನಮಾನಗಳಲ್ಲಿ ನಮಗೆ ಸಿಗುವಂಥ ಈ ಸೌಲಭ್ಯಗಳು ಕೈ ತಪ್ಪುವಂತ ಆಗಬಾರ್ದು, ನಮ್ಮ ಈ ಭಾಗದ ಯುವಕರಿಗೆ ಅನ್ಯಾಯ ಆಗಬಾರ್ದು ಸರ್ಕಾರಿ ಹುದ್ದೆಗಳಲ್ಲಿ. ಈ ಒಂದು ಕಾರಣದಿಂದ ನಾವು 12ನೇ ತಾರೀಕು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. 11ನೇ ತಾರೀಕು ಅನುಷ್ಠಾನದಲ್ಲಿಯ ಇತ್ತೀಚಿನ ಸರ್ಕಾರಗಳ ಸುತ್ತೋಲೆಯ ಗೊಂದಲದಿಂದಾಗಿ ಈ ಭಾಗದ ಉದ್ಯೋಗಾಕಾಂಕ್ಷಿಗಳು ಮತ್ತು ಶಿಕ್ಷಣಾಕಾಂಕ್ಷಿಗಳು ವಂಚಿತರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ದಿನಾಂಕ 11ರಂದು ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ. ಕಲ್ಯಾಣ ಕರ್ನಾಟಕಕ್ಕೆ ಆರ್ಟಿಕಲ್ 371J ಜಾರಿಯಾದ ನಂತರ ಸರ್ಕಾರದ ಸುತ್ತೋಲೆಗಳ ಕಾರಣ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಸರ್ಕಾರಿ ಹುದ್ದೆಗಳ ನೇಮಕಾತಿ ವಿಚಾರದಲ್ಲಿ, ಪದೋನ್ನತಿ ವಿಚಾರದಲ್ಲಿ ಮತ್ತು ಶೈಕ್ಷಣಿಕ ವಿಚಾರದಲ್ಲಿ ಭಾಳಷ್ಟು ಗೊಂದಲಗಳು ಉಂಟಾಗಿದ್ದು, ಭಾಳಷ್ಟು ಅನ್ಯಾಯ ಆಗುವಂಥ ಒಂದು ವಾತಾವರಣ ಇರೋದರಿಂದ ಸಿಂಧನೂರು ತಾಲೂಕಿನಲ್ಲಿ ನಾವು ಇದೇ 11ನೇ ತಾರೀಕು ಈ ವಿಚಾರ ಕುರಿತು ಪ್ರತಿಭಟನೆ ಮಾಡುವುದರ ಮೂಲಕ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ.